ಇವತ್ತು ನಾವು ಚಪಾತಿ ಅಥವಾ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆದ ಲಸೂನಿ ಮೇಥಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಶೇಂಗಾ ಹಾಗೂ ಎಳ್ಳನ್ನು ಸೇರಿಸಿ ಅದನ್ನು ಪುಡಿ ಮಾಡಿ, ಈಗ ಇದಕ್ಕೆ 2 ಚಮಚ ಕಡಲೆ ಹಿಟ್ಟು ಹಾಗೂ ನೀರನ್ನು ಸೇರಿಸಿ ಗಂಟಿಲ್ಲದಂತೆ ಅದನ್ನು ಮಿಕ್ಸ್ ಮಾಡಿಡಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಸಣ್ಣಗೆ ಕಟ್ ಮಾಡಿದ ಮೆಂತ್ಯ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಹುರಿದು ತೆಗೆದಿಡಿ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ 1 ಚಮಚ ಜೀರಿಗೆ ಹಾಗೂ 1/4 ಚಮಚ ಇಂಗನ್ನು ಸೇರಿಸಿ, ಈಗ ಇದಕ್ಕೆ 2 ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸು, ಸಣ್ಣ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಒಂದು ದೊಡ್ಡ ಈರುಳ್ಳಿನ ಸೇರಿಸಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ಮೇಲೆ ಟೊಮ್ಯಾಟೊನ ಸೇರಿಸಿ, ನಂತರ ಡ್ರೈ ಮಸಾಲೆಗಳಾದ 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಹಾಗೂ 1/4 ಚಮಚ ಅರಿಶಿನ ಪುಡಿನ ಸೇರಿಸಿ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಬೇಯಿಸಿ, ಮೊದಲೇ ಮಾಡಿಟ್ಟ ಕಡಲೆ ಹಿಟ್ಟಿನ ಮಿಶ್ರಣ ಸೇರಿಸಿ ಫ್ರೈ ಮಾಡಿ. ಮೊದಲೇ ಹುರಿದಿಟ್ಟ ಮೆಂತ್ಯ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಗರಂ ಮಸಾಲವನ್ನು ಸೇರಿಸಿದರೆ ರುಚಿಯಾದ ಲಸೂನಿ ಮೇಥಿ ಸವಿಯಲು ಸಿದ್ಧ.